ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಏನೆಲ್ಲ ಉಪಯೋಗ, ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು, ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಜೊತೆಗೆ ಡ್ರೈ ಫ್ರೂಟ್ಸಿಂದ ಆಗೋ ಉಪಯೋಗಗಳೇನು, ಅದನ್ನು ನಾವು ಮಕ್ಕಳು ಕೊಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಇನ್ನೂ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಕಪ್ಪಿನ ಅಳತೆಯಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಅಳತೆ ಮಾಡ್ಕೊಳ್ಳೋಣ. ಯಾವ್ಯಾವ ಎಷ್ಟು ತಗೊಳ್ಬೇಕು ಮೆಜರ್ಮೆಂಟ್ ಅಂತ. ಇದರಲ್ಲಿ 1 ಕಪ್ಪಲ್ಲಿ ಬಾದಾಮಿ ತೊಗೊಂಡಿದ್ದೀವಿ, ಬಾದಾಮಿ ಮತ್ತು 1/2 ಕಪ್ ಇದರಲ್ಲಿ ಗೋಡಂಬಿ ತೊಗೊಂಡಿದ್ದೀವಿ, ಮತ್ತು 1/2 ಕಪ್ ಪಿಸ್ತಾ ತೊಗೊಂಡಿದ್ದೀವಿ ಇಲ್ಲಿ. ನಂತರ ವಾಲ್ನಟ್ 1/2 ಕಪ್ ತೊಗೊಂಡಿದ್ದೀವಿ. 1 ಕಪ್ಪೇ ತೊಗೊಳ್ಬೋದು, ನಾನು ಅಲ್ಲಿ 1/4 ಕಪ್ ತೊಗೊಂಡಿದ್ದೀನಿ ವಾಲ್ನಟ್. ಮತ್ತು 1/2 ಕಪ್ಪು ಖರ್ಜೂರ ತೊಗೊಂಡಿದ್ದೀವಿ. ಖರ್ಜೂರ ಇದನ್ನು ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ವಾಲ್ನಟ್ ಅಂದರೆ ಗೊತ್ತಿರ್ಬೋದು ಎಲ್ಲರಿಗೂ, ಅಕ್ರೋಟ್ ಅಂತಾರೆ ಕನ್ನಡದಲ್ಲಿ. ಇದನ್ನು ಕೂಡ ನಾವು ಈ ಥರ ಇದನ್ನು ಓಪನ್ ಮಾಡಿ ಇಟ್ಕೊಂಡು ಈ ಥರ ಫ್ರೈ ಮಾಡೋದಕ್ಕೆ ಇಟ್ಕೋಬೇಕು. ಮತ್ತು ಒಂದು 1/4 ಸ್ಪೂನು ಅರಿಶಿನ ಮತ್ತು ಜಾಯಿಕಾಯಲ್ಲಿ 1/2 ತೊಗೋಬೇಕು. ನಾನು ಇದರಲ್ಲಿ 1 ತೋರಿಸ್ತಾ ಇದ್ದೀನಿ, ಅರ್ಧ ಮಾತ್ರ ನಾವು ತುರ್ಕೋಬೇಕು. ಅರ್ಧ ಅಥವಾ 1/4 ತೊಗೊಂಡ್ರೆ ಸಾಕು. ಇದಿಷ್ಟು ಆದಮೇಲೆ ನೆಕ್ಸ್ಟು ಉರ್ಗಡ್ಲೆ 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಈ ಕುಂಬಳಕಾಯಿ ಬೀಜ, ಇದನ್ನು ಪಂಪ್ಕಿನ್ ಸೀಡ್ಸ್ ಅಂತಾರೆ, ಇದನ್ನು 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಇದು 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜ, ಇದು ಕೂಡ 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಇದು ಮಖಾನ ಅಂತಾರೆ, ಇದು ತಾವರೆ ಬೀಜ. ಸೊ ಇದನ್ನು ನಾವು ಒಂದು ಅರ್ಧ ಕಪ್ ತೊಗೊಂಡಿದ್ದೀವಿ. ಮಕ್ಕಳ ದೈಹಿಕ ಸದೃಢತೆಯ ಜೊತೆಗೆ ಆರೋಗ್ಯಕರ ಚರ್ಮ ಮತ್ತು ಉತ್ತಮ ಕಣ್ಣಿನ ದೃಷ್ಟಿಗೆ ಸಹಾಯ ಆಗುವಂತಹ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂಶಗಳು ಮತ್ತು ವಿಟಮಿನ್ ಸಿ ಅಂಶಗಳು ಡ್ರೈ ಫ್ರೂಟ್ಸ್ಗಳಲ್ಲಿ ಕಂಡುಬರುತ್ತೆ. ದೇಹದ ಒಳಗಿನ ಅಂಗಾಂಗಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಹಾಗೂ ಮಕ್ಕಳ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ನೆರವಾಗುತ್ತೆ ಫ್ರೆಂಡ್ಸ್. ಮಕ್ಕಳಲ್ಲಿ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಡ್ರೈ ಫ್ರೂಟ್ಸ್ ತಿನ್ನೋದು. ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ರೋಗಗಳ ವಿರುದ್ಧ ಹೋರಾಡಲು ಕೂಡ ಸಹಾಯ ಮಾಡುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ರಕ್ತಹೀನತೆಯ ವಿರುದ್ಧ ಹೋರಾಡಿ ಹಿಮೋಗ್ಲೋಬಿನನ್ನು ಹೆಚ್ಚಿಸುತ್ತೆ. ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ. ಮೂಳೆಗಳ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ. ಈಗ ನಾನು ತೋರಿಸಿದ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬಣ್ಣ ಬದಲಾಗೋ ಥರ ಅದನ್ನು ಹುರಿದಿಟ್ಕೊಳ್ಳೋಣ. ಜೊತೆಗೆ ಡ್ರೈ ಫ್ರೂಟ್ಸಲ್ಲಿರುವಂತಹ ವಿಟಮಿನ್ಸ್ಗಳೇನು ಅಂತ ತಿಳ್ಕೊಳ್ತಾ ಹೋಗೋಣ. ಡ್ರೈ ಫ್ರೂಟ್ಸ್ನಲ್ಲಿ ವಿಟಮಿನ್ ಇ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ವಿಟಮಿನ್ ಸಿ, ಫಾಸ್ಫರಸ್, ಫೈಬರ್, ಪ್ರೋಟೀನ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು, ಸತು, ಕಬ್ಬಿಣ, ಬೀಟಾ ಕ್ಯಾರೋಟಿನ್ ಅಂತಹ ಹಲವಾರು ವಿಟಮಿನ್ಗಳು ಸಮೃದ್ಧವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ನಾವು ಕೊಡೋ ಈ ಡ್ರೈ ಫ್ರೂಟ್ಸಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ಗಳಿದ್ದಾವೆ ಅಂತ. ಇದನ್ನು ಕೊಟ್ಟರೆ ಮಕ್ಕಳ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ಮಕ್ಕಳ ಬೆಳವಣಿಗೆ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಈ ಡ್ರೈ ಫ್ರೂಟ್ಸ್ ಪೌಡರನ್ನು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಂದ 2 ವರ್ಷ ಅಥವಾ ದೊಡ್ಡವ್ರವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. 8 ತಿಂಗಳ ಮೇಲ್ಪಟ್ಟ ಮಕ್ಕಳು ಹೇಗೆ ಯೂಸ್ ಮಾಡಬೇಕು ಅನ್ನೋದಾದರೆ, ನಾವು ಮಾಡೋ ಸರಿ ಅಥವಾ ಹೋಮ್ ಮೇಡ್ ಸಿರ್ಲಕ್ ಇರುತ್ತಲ್ವ, ಹೋಮ್ ಮೇಡ್ ಸರಿ ಮಾಡಿರ್ತೀವಲ್ಲ, ಅದ್ರ ಜೊತೆ 1 ಸ್ಪೂನ್ ಈ ಡ್ರೈ ಫ್ರೂಟ್ಸ್ ಪೌಡರನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ನಾವು ತಿನ್ನಿಸುವಂಥದ್ದು. ಜೊತೆಗೆ ಸರಿ ಜೊತೆ ನಾವು ತಿನ್ಸೋಕ್ಕಾಗಲಿಲ್ಲ ಅಂದರೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಖರ್ಜೂರದ ಶಿರಾಪ್ ಜೊತೆ ಇದನ್ನು 1 ಸ್ಪೂನು ಖರ್ಜೂರದ ಶಿರಾಪ್ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ನಾವು ಸರಿ ತಿನ್ನಿಸೋ ಬದಲು ಈ ಡ್ರೈ ಫ್ರೂಟ್ಸ್ ಪೌಡರನ್ನು ಕೂಡ ನಾವು ತಿನ್ನಿಸಬಹುದಾಗುತ್ತೆ.
ಈಗ ಜೈಕಾಯಿ ತುರ್ಕೊಳ್ತಾ ಇದ್ದೀನಿ. ಜೈಕಾಯಿ ಕೋಲ್ಡು ಕಫ ಇದ್ದರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಕೊಂಡ್ಮೇಲೆ ಹೀಗೆ ಬಣ್ಣ ಬದಲಾಗಿ ಹೀಗಾಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ 2 ಏಲಕ್ಕಿನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ನಾವು ಪ್ಲಾಸ್ಟಿಕ್ ಕವರಲ್ಲಿ ಇದನ್ನು ನಾವು ಜಜ್ಕೋಬಾರ್ದು. ಇದನ್ನು ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ಆದ್ದರಿಂದ ನಾವು ಇದನ್ನು ಬಟ್ಟೆಯಲ್ಲಿ ಒಳಗಡೆ ಹಾಕಿ ಅದನ್ನು ಕುಟ್ಕೋಬೇಕು. ಒಂದು ತರಿಯಾಗಿ ನಾವು ಕುಟ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ನಾನಿವಾಗ ಕುಟ್ಕೊಳ್ತಾ ಇದ್ದೀನಿ ನೋಡಿ. ಮಕ್ಕಳಿಗೆ ಪ್ಲಾಸ್ಟಿಕ್ ಯುಕ್ತ ದೊಡ್ಡವ್ರಿಗೆ ಒಳ್ಳೆಯದಲ್ಲ, ಇನ್ನು ಮಕ್ಕಳಿಗೆ ಒಳ್ಳೆಯದಾ? ಸೊ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಈ ಥರ ಬಟ್ಟೆಯಿಂದ ಕುಟ್ಕೊಂಡು ಆಮೇಲೆ ನಾವು ಇದಕ್ಕೆ ಅರಿಶಿನ ಮತ್ತು ನಾನು ತುರಿದ್ಕೊಂಡಿರೋಂಥ ಜೈಕಾಯಿ 2 ಕೂಡ ನಾವು ಮಿಕ್ಸ್ ಮಾಡಿ ನಾವು ಮಿಕ್ಸಿಲಿ ಅದನ್ನು ಆನ್ ಆ್ಯಂಡ್ ಆಫ್ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದೇ ಸಲ ಗ್ರೈಂಡ್ ಮಾಡೋಕ್ಕೆ ಹೋದರೆ ಅದು ಪೇಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಡ್ರೈ ಫ್ರೂಟ್ಸಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ವಾ, ಆದ್ದರಿಂದ. ಸೊ ನಾವಿದನ್ನು ಆನ್ ಆ್ಯಂಡ್ ಆಫ್ ಮಾಡಿನೇ ನಾವಿದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ನಾವಿದನ್ನು ಜರಡಿ ಹಿಡ್ಕೋಬೇಕು. ಜರಡಿ ಹಿಡ್ಕೊಂಡ್ಮೇಲೆ ಅದರಲ್ಲಿ ಏನು ಸಿಗುತ್ತೆ ಅದನ್ನು ಮತ್ತೆ ಗ್ರೈಂಡ್ ಮಾಡಿ ನಾವು ಮತ್ತೆ ಇನ್ನೊಂದ್ಸಲಿ ಜರಡಿ ಮಾಡ್ಕೋಬಹುದು. ಹೊರಗಡೆಯಿಂದ ತರೋ ಫುಡ್ನ ಅವಾಯ್ಡ್ ಮಾಡಿ ನಾವು ಮನೆಯಲ್ಲೇ ಹೀಗೆ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ಮನಸ್ಸಿಗೂ ಸಮಾಧಾನ, ಜೊತೆಗೆ ಮಕ್ಕಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳಿಗೆ ಕೊಡೋದಾದರೆ ದಯವಿಟ್ಟು ದಿನದಲ್ಲಿ 1 ಸ್ಪೂನ್ ಕೊಡಿ. ಅತಿ ಹೆಚ್ಚು ಕೊಟ್ಟರೆ ಅದು ಒಳ್ಳೆಯದಲ್ಲ. ಅತಿಯಾದರೆ ಅಮೃತ ಕೂಡ ವಿಷ ಅಲ್ವಾ. ಅದರಿಂದ 1 ಸ್ಪೂನ್ ಕೊಡಬೇಕು ಅಂತ ನಾನು ಹೇಳ್ತಿದ್ದೀನಿ. ಮತ್ತು ದೊಡ್ಡವರಾದರೂ ಕೂಡ ದಿನಕ್ಕೆ 2 ಸ್ಪೂನ್ ಅವ್ರು ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ಫುಲ್ ಆಗೋ ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.